ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬಳಿಕ ಇದೀಗ ಹೊಸ ಶಾಕ್ ಎದುರಾಗಿದೆ. ಶೀಘ್ರವೇ ಖಾಸಗಿ ಬಸ್ ಪ್ರಯಾಣ ದರವೂ ಕೂಡ ಏರಿಕೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಶಾಕ್, ಅದರ ಜೊತೆಗೆ ಖಾಸಗಿ ಬಸ್ ಪ್ರಯಾಣ ದರವೂ ಕೂಡ ಏರಿಕೆ ಆಗುವಂತ ಸಾಧ್ಯತೆ. ಶಕ್ತಿ ಯೋಜನೆಯಿಂದ ಖಾಸಗಿ ಬಸ್ ಉದ್ಯಮಕ್ಕೆ ಸಂಕಷ್ಟ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ಮತ್ತಷ್ಟು ಹೊರೆ. ಆದ್ದರಿಂದ 10 ರಿಂದ 20ರಷ್ಟು ದರ ಏರಿಕೆಗೆ ತೀರ್ಮಾನ. ನಿತ್ಯ 150 ಲೀಟರ್ ಡೀಸೆಲ್ ಹಾಕಿಸುವ ಖಾಸಗಿ ಬಸ್ ಮಾಲೀಕರು ಪ್ರತಿ ಟ್ರಿಪ್ಗೆ ಹೆಚ್ಚುವರಿಯಾಗಿ 450 ರೂಪಾಯಿಯಷ್ಟು ಹೊರೆ ಬೀಳುತ್ತೆ. ಆದ್ದರಿಂದ ದರ ಏರಿಕೆ ಅನಿವಾರ್ಯ ಎಂದ ಖಾಸಗಿ ಬಸ್ ಮಾಲೀಕರು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ. ಈಗ ಒಂದಕ್ಕೊಂದು ಚೈನ್ ಲಿಂಕ್ ತರ ಒಂದ್ ಕಡೆ ಆಟೋ ಚಾಲಕರು ಕೂಡ ದರ ಏರಿಕೆ ಮಾಡ್ತೀವಿ ಅಂತಾರೆ, ಒಂದ್ ಕಡೆ ಖಾಸಗಿ ಬಸ್ ಚಾಲಕರು ಕೂಡ ದರ ಏರಿಕೆ. ಸೊ ಹಾಗಾಗಿ ಈಗ ಒಂದ್ ಕಡೆ ಶಕ್ತಿ ಯೋಜನೆ ಏನ್ ಬಂತು ಆವಾಗಿಂದನೂ ಸಹಿತ ಸ್ವಲ್ಪ ಮಾರ್ಕೆಟಿಂಗ್ ಡೌನ್ ಆಗಿದೆ ಖಾಸಗಿ ಬಸ್ಗಳದ್ದು. ಇದೀಗ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆದು ಕೂಡ ಮತ್ತೊಂದು ರೀತಿಯಲ್ಲಿ ಹೊಡೆತ. ಪ್ರತಿ ಟ್ರಿಪ್ಗೆ 450ರಷ್ಟು ಹೊರೆ ಬೀಳುತ್ತೆ. ಎಸ್ ನೋಡಿ, ಯಾಕಂದ್ರೆ ಈಗಾಗಲೇ ನೋಡಿ ಒಂದ್ ಕಡೆ ಖಾಸಗಿ ಬಸ್ ವಿಚಾರಕ್ಕೆ ನಾವು ಮಾತನಾಡೋದಾದ್ರೆ ದರ ಏರಿಕೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಾಹನಗಳಿಗೂ ಕೂಡ 10% ಹಿಂದಿನಿಂದ ಇವತ್ತು ಡೀಸೆಲ್ ದರವನ್ನ ಕೇಂದ್ರ ಸರ್ಕಾರ ಹೆಚ್ಚಿಸಿದೆ. ಇದರಿಂದ ಈಗಾಗಲೇ ನೊಂದು ಶಕ್ತಿ ಯೋಜನೆಯಿಂದ ತೊಂದರೆಗೊಳಗಾಗಿರ್ತಕ್ಕಂಥ ಖಾಸಗಿ ಸಾರಿಗೆ ಇವತ್ತು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಒಂದು 10 ರಿಂದ 20% ದರವನ್ನು ಹೆಚ್ಚಿಸಬೇಕು ಅನ್ನುವಂಥದ್ದು. ಇವತ್ತು ಆಲ್ರೆಡಿ ನಾವು ಮನವಿಗಳ ಮೇಲೆ ಮನವಿಯನ್ನು ಕೊಟ್ಟಿದ್ದೀವಿ. ರಾಜ್ಯದಲ್ಲಿ ಶಕ್ತಿ ಯೋಜನೆಯಿಂದ ನಮಗೆ ಯಾವುದೇ ರೀತಿಯಾದಂಥ ವ್ಯವಹಾರ ಇಲ್ಲದೆ ನಾವು ಬಹಳಷ್ಟು ನಷ್ಟದಲ್ಲಿ ಇದ್ದೀವಿ. ದಯವಿಟ್ಟು ತೆರಿಗೆಯನ್ನು ಕಡಿಮೆ ಮಾಡಿ, ರಸ್ತೆ ತೆರಿಗೆಯನ್ನು ಕಡಿಮೆ ಮಾಡಿ ಅನ್ನುವಂಥ ಒಂದು ಬೇಡಿಕೆಗಳನ್ನು ಇಟ್ಟಿದ್ದೀವಿ. ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂಥ ಇದನ್ನು ಗಮನಕ್ಕೆ ತೆಗೆದುಕೊಂಡು, ಆದರೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಯುದ್ಧದ ಇದರಲ್ಲಿ ಒಂದು 100 ರೂಪಾಯಿಯನ್ನು ಜಾಸ್ತಿ ಮಾಡಿದೆ. ಇದು ಕೇವಲ 3 ರೂಪಾಯಿ ಅಂತೇಳಿ ಪರ್ ಲೀಟರ್ ಅನ್ನಿಸ್ಬೋದು, ಆದರೆ ದೊಡ್ಡ ಮಟ್ಟದಲ್ಲಿ ಒಂದು ವಾಹನದ ಮಾಲೀಕರಿಗೆ ಸುಮಾರು ತಿಂಗಳಿಗೆ 30,000 ರೂಪಾಯಿ ಒಂದು ಹೊರೆ ಬೀಳುತ್ತೆ.